ದಿನಕ್ಕೆ ನೀವು ಒಂದು 9,000 ಆಲ್ಮೋಸ್ಟ್ ದುಡಿಬಹುದು. ಬಟ್ ಹಾರ್ಡ್ ವರ್ಕ್ ಬೇಕು. ಮೋಸ್ಟ್ ಆಫ್ ದ ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಭಯ ಇರುತ್ತೆ. ಯಾವ ತರ ಭಯ ಇರುತ್ತೆ ಅಂತಂದ್ರೆ, ಸೊ ಬಿಸ್ನೆಸ್ ಹೇಗ್ ಮಾಡೋದು, ಏನಾದ್ರು ಕೈ ಸುಟ್ಕೊಂಡ್ಬಿಡ್ತೀವಿ ನಾವು. ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ ಜಾಸ್ತಿ ಅಂದ್ರೆ ಗುಜರಾತ್ ಆಗಿರ್ಬೋದು, ನಾರ್ತ್ ಇಂಡಿಯನ್ಸ್ ಅಲ್ಲಿ ಜಾಸ್ತಿ ಸಿಗ್ತಾರೆ. ನಮ್ಮ ಕರ್ನಾಟಕ, ನಮ್ಮ ಸೌತ್ ಭಾಗದಲ್ಲಿ ಬಿಸ್ನೆಸ್ ನಲ್ಲಿ ತಿಳ್ಕೊಳೋದೇ 20-25 ವರ್ಷ ಆದ್ಮೇಲೆ. ಅಲ್ಲಿಂದ 10-15 ವರ್ಷ ಅವರು ಮತ್ತೆ ಸ್ಟ್ರಗಲ್ ಪಡಬೇಕು. ಸೊ ಎಜುಕೇಶನ್ ಅನ್ನೋದು ನಾಲೆಜ್. ಈಗ ಒಂದು 70% ಜನ ಓದಿರೋ ಬೇಸ್ ಮೇಲೆ ಯಾರು ಕೆಲಸ ಮಾಡಲ್ಲ ಅಲ್ವಾ. ಇಂಜಿನಿಯರಿಂಗ್ ಓದಿ ನಾವು ಟೀ ಅಂಗಡಿಗೆ ಬಂದು ಕೆಲಸ ಮಾಡ್ತಾರೆ. ಪ್ರೀವಿಯಸ್ ಆಗಿ ನಾನು HR ಆಗಿ ವರ್ಕ್ ಮಾಡಿದ್ದೀನಿ ಸ್ನೈಡರ್ ಎಲೆಕ್ಟ್ರಾನ್ ಸಿಟಿಯಲ್ಲಿ. ನಾನು ಅವತ್ತು 30-35 ಸಾವಿರ ಸ್ಯಾಲರಿ ತಗೋತಾ ಇದ್ದೆ. ಕಲಿಕೆನ ನೀವು ಫೋಕಸ್ ಮಾಡಿದ್ರೆ ಗಳಿಕೆ ತಾನಾಗೆ ಬರುತ್ತೆ. ಬೇಸಿಕ್ ಇದು. ಸೊ ನೀವು ಗಳಿಕೆ ತಗೋಬೇಕು ಫಸ್ಟ್ ಅಂತಂದ್ರೆ ನೀವು ಫಸ್ಟ್ ಕಲೀರಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ 10,000 ಅಲ್ಲ, 1,00,000 ದುಡಿಬಹುದು, 10,00,000 ದುಡಿಬಹುದು. ಸಕ್ಸಸ್ ಆಗಿರೋದನ್ನ ಜಾಸ್ತಿ ವಿಚಾರಿಸಬೇಡಿ. ಫೇಲ್ಯೂರ್ಸ್ ಎಲ್ಲೆಲ್ಲ ಆಗಿದೆ ಅದನ್ನ ವಿಚಾರಿಸಿ. ಅವಾಗ ನಮ್ಮ ಬಿಸ್ನೆಸ್ ಗೆ 100%ಗೆ 80% ಮೈನ್ ಸ್ಟ್ರೆಂತ್ ಅದು. ನೀವೊಂದು ಬೇಸಿಕ್ ಇನ್ವೆಸ್ಟ್ ಮಾಡ್ತಿದ್ದೀರಾ, ಒಂದು ಟೀ ಶಾಪ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಜವಾಗ್ಲೂ ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗೋದೇ ಲೊಕೇಶನ್. 80% ಸಕ್ಸಸ್ ಯಾರ ಕಡೆಯಿಂದ ಸಿಗುತ್ತೆ ಅಂದ್ರೆ ಜಾಗದ ಕಡೆಯಿಂದ ಸಿಗುತ್ತೆ. 20% ಅಲ್ಲಿ 10% ಇನ್ವೆಸ್ಟ್ಮೆಂಟ್, 10% ಸರ್ವಿಸ್ ಕಡೆ ನೋಡ್ಕೊಂಡ್ರೆ ಬಿಸ್ನೆಸ್ 100% ಸಕ್ಸಸ್ ಆಗುತ್ತೆ. ಅವರೇಜ್ ಒಂದು 35 to 40 ಲೀಟರ್ಸ್ ಡೈಲಿ ಸೇಲ್ ಮಾಡ್ತೀವಿ, 10,000 to 12,000 ತನಕ ಬಿಸ್ನೆಸ್ ಆಗುತ್ತೆ. ಅವರೇಜ್ ಏನಿಲ್ಲ ಅಂದ್ರೆ 1 ಕಾಲಿಂದ 1,20,000 ತನಕ ಮಂತ್ಲಿ ಉಳಿಸಬಹುದು.